ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ಅಲ್ಲಿ EVS ಪೆಡಗಾಜಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. NCF 2005 ಆಧಾರಿತ ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನ ಸೇರಿಸಿರುವ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಇದರಲ್ಲಿ ನೀವು ಡೈರೆಕ್ಟ್ ಆಗಿ ನೋಡ್ಬೋದು, ಅಂದ್ರೆ ಇದ್ರಲ್ಲಿ ಕಾಣ್ತಾ ಇದೆ ಏನು ರೆಡ್ ಕಲರ್ ಬೋಲ್ಡ್ ಲೆಟರ್ಸ್ ಅಲ್ಲಿ ಏನಿದೆ ಅದು ಆನ್ಸರ್ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಅದನ್ನ ಹಾಗೆ ಹೇಳ್ತಾ ಹೋಗ್ತೀನಿ. ಯಾಕೆಂದ್ರೆ ನೀವು ಒಂದ್ ಕಂಪ್ಲೀಟ್ ವಿಡಿಯೋ ಏನಿದೆ EVS ಪೆಡಗಾಜಿ ಅದನ್ನ ನೀವು ನೋಡ್ಕೊಂಡ್ರೆ ಈ ಪ್ರಶ್ನೆಗಳು ನೀವು ನೋಡಿದ ಕೂಡಲೇ ಅರ್ಥ ಮಾಡ್ಕೋತೀರಾ. ಓಕೆ, NCF 2005 ಅಂದ್ರೆ NCF 2005 ಆಧಾರಿತ ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನ ಸೇರಿಸಿರುವ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪರಿಸರ ಸಂರಕ್ಷಣೆ ಇದರ ಉದ್ದೇಶ ಆಗಿತ್ತು. ಡ್ಯಾಶ್ ಪರಿಸರವು ಜೀವಿಗಳಿಗೆ ಅವಶ್ಯಕತೆ ಇರುವ ಮೂಲಭೂತ ಅಂಶಗಳನ್ನು ಒದಗಿಸುತ್ತದೆ. ಯಾವುದು? ಸಾಮಾಜಿಕ ಪರಿಸರ, ಆರ್ಥಿಕ ಪರಿಸರ, ಸಾಂಸ್ಕೃತಿಕ ಪರಿಸರ, ಭೌತಿಕ ಪರಿಸರ. ಉತ್ತರ ಭೌತಿಕ ಪರಿಸರ. ಮಗುವಿನ ಬೆಳವಣಿಗೆ ಮೇಲೆ ಪ್ರಭಾವ ಬೀರುವ ಬಾಹ್ಯ ಜಗತ್ತಿನ ವ್ಯವಸ್ಥೆ ಕೆಳಗಿನ ಅಂಶಗಳನ್ನ ಒಳಗೊಂಡಿದೆ. ಕುಟುಂಬ, ಸಮವಯಸ್ಕರು, ಒಡ ಹುಟ್ಟಿದವರು, ಶಾಲಾ ಮಂಡಳಿ, ವಿಸ್ತರಿತ ಕುಟುಂಬ, ನೆರೆಹೊರೆಯವರು, ಸಮೂಹ ಮಾಧ್ಯಮ, ಕಾನೂನುಗಳು, ಸಂಸ್ಕೃತಿ, ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ಸ್ಥಿತಿಗಳು. ಉತ್ತರ ಏನು? ಶಾಲಾ ಮಂಡಳಿ, ವಿಸ್ತರಿತ ಕುಟುಂಬ, ನೆರೆಹೊರೆಯವರು ಮತ್ತೆ ಸಮೂಹ ಮಾಧ್ಯಮ. 4ನೇ ಪ್ರಶ್ನೆ, ಪರಿಸರದಲ್ಲಿನ ಜೈವಿಕ ಮತ್ತು ಅಜೈವಿಕ ಅಂಶಗಳ ನಡುವಿನ ಪರಸ್ಪರ ಅವಲಂಬನೆಗೆ ಉದಾಹರಣೆ ಯಾವುದು? ನೋಡಿ, ಕಾರ್ಬನ್, ಆಕ್ಸಿಜನ್, ನೈಟ್ರೋಜನ್ ಚಕ್ರ ಅಲ್ಲ. ಇದಕ್ಕೆ ಪರಸ್ಪರ ಉದಾಹರಣೆ ಅಂದ್ರೆ ಪರಸ್ಪರ ಅವಲಂಬನೆಗೆ ಉದಾಹರಣೆ ಯಾವುದು ಅಂದ್ರೆ ಜಲಚಕ್ರ. ಬಾಲ್ಯಾವಸ್ಥೆಯ ಬೆಳವಣಿಗೆಯಲ್ಲಿ ಮಗುವು ತನ್ನ ದಿನನಿತ್ಯದ ಪರಿಸರದೊಂದಿಗೆ ಪ್ರತಿಕ್ರಿಯಿಸುತ್ತದೆ ಮತ್ತು ಸಮಸ್ಯೆ ಪರಿಹರಿಸುವ ಕೌಶಲ್ಯವನ್ನ ಗಳಿಸಿಕೊಳ್ಳುವ ಕ್ಷೇತ್ರ ಯಾವುದು? ಯಾವುದು ಜ್ಞಾನ ಸಂಬಂಧಿತ? ಪ್ರಾಥಮಿಕ ಶಾಲಾ ಶಿಕ್ಷಕರು ವಿಷಯಗಳನ್ನು ಬೋಧಿಸುವಾಗ ಬದಲಾಯಿಸಬೇಕಾಗುತ್ತದೆ. ಕಾರಣ ಏನು? ಯಾಕೆಂದ್ರೆ ನಾವು ನೋಡ್ದಾಗೆ ಅಂದ್ರೆ ಏನು ಥೇರಿ ನಾವು ನೋಡಿದ್ವಲ್ಲ, ಏನಂತ ಹೇಳುತ್ತೆ ಅದು ಆಸಕ್ತಿಯ ಅವಧಿ ಕಡಿಮೆ ಇರುತ್ತೆ. ಮಕ್ಕಳಲ್ಲಿ ಆಸಕ್ತಿ ಹೆಚ್ಚು ಹೊತ್ತು ಇರಿಸ್ಕೊಳಕ್ ಆಗಲ್ಲ ಯಾರು ಎಳೆಯ ಮಕ್ಕಳಲ್ಲಿ. ಅದಕ್ಕೋಸ್ಕರ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ಅನ್ವಯ ಪರಿಸರ ಅಧ್ಯಯನದ ಪ್ರಮುಖ ವಿಷಯ ಕುಟುಂಬ ಮತ್ತು ಸ್ನೇಹಿತರು. 7 ಥೀಮ್ಸ್ ಏನ್ ಬರುತ್ತೆ ಅದ್ರಲ್ಲಿ ನೋಡಿದೀರಾ, ಅದರಲ್ಲಿ ಮುಖ್ಯವಾದ ಪ್ರಮುಖ ವಿಷಯ ಕುಟುಂಬ ಮತ್ತು ಸ್ನೇಹಿತರು. ಮತ್ತೆ ಅದ್ರೊಳಗಡೆ ಇವು ಯಾವು ಇಲ್ಲ. ಓಕೆ, ಪರಿಸರ ಅಧ್ಯಯನವು ಸಮ್ಮಿಶ್ರ ಅಧ್ಯಯನದ ಕ್ಷೇತ್ರವಾಗಿದ್ದು ಪರಿಸರೀಯ ಅಂಶಗಳನ್ನ ಮತ್ತು ಮಾಹಿತಿಯನ್ನ ಕೆಳಗಿನ ವಿಷಯಗಳಿಂದ ಪಡೆದುಕೊಂಡಿದೆ. ಯಾವುದರಿಂದ ಪಡೆದುಕೊಂಡಿದೆ? ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ಪರಿಸರ ಶಿಕ್ಷಣ ಇದರಿಂದ ಪಡೆದುಕೊಂಡಿದೆ. ಆಹಾರ ಜಾಲದಲ್ಲಿನ ಪ್ರಾಥಮಿಕ ಶಕ್ತಿಯ ಮೂಲ ಯಾವುದು? ಸೂರ್ಯ. ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನ ವಿಷಯವನ್ನ ಅನುಕೂಲಿಸೋದಕ್ಕೆ ಕಥಾವಿಧಾನವು ಹೆಚ್ಚು ಪರಿಣಾಮಕಾರಿ. ಆಪ್ಷನ್ ಎ, ವಿವಿಧ ಪರಿಕಲ್ಪನೆಗಳನ್ನ ವಿವರಿಸೋದಕ್ಕೆ. 2ನೇದು ಸೃಜನಶೀಲತೆ ಮತ್ತು ಸೌಂದರ್ಯ ಪಾಸನೆ ಮೌಲ್ಯವನ್ನ ಪೋಷಿಸೋದಕ್ಕೆ. 3ನೇದು ಮಕ್ಕಳ ಕಲಿಕಾ ಪರಿಸರವನ್ನ ಉತ್ತಮಗೊಳಿಸೋದಕ್ಕೆ. 4ನೇದು ಸ್ಥಳೀಯ ಅಥವಾ ರಾಷ್ಟ್ರೀಯ ಸಮಸ್ಯೆಗಳ ನಿವಾರಣೆ ಅಂತ ಇದೆ. ಯಾವುದಕ್ಕೆ ಅಂದ್ರೆ ಕಥಾ ವಿಧಾನ ಯಾವುದಕ್ಕೆ ಹೆಚ್ಚು ಅಂದ್ರೆ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಉಪಯೋಗಿಸಿಕೊಳ್ಳಬಹುದಾದಂತ ವಿಷಯ ಒಂದು ಸ್ಥಳೀಯ ಮತ್ತು ರಾಷ್ಟ್ರೀಯ ಸಮಸ್ಯೆಗಳ ನಿವಾರಣೆಗೆ. ಇನ್ನು 11ನೇ ಪ್ರಶ್ನೆ, ಪರಿಸರ ಅಧ್ಯಯನ ಶಿಕ್ಷಕರು ಗುಂಪು ಚಟುವಟಿಕೆಗಳನ್ನ ಆಯೋಜಿಸುವಾಗ ತರಗತಿಯ ಎಲ್ಲಾ ಮಕ್ಕಳನ್ನ 2 ಗುಂಪುಗಳಾಗಿಸುವುದು, ಹೆಣ್ಣು ಮತ್ತು ಗಂಡು ಮಕ್ಕಳ ಪ್ರತ್ಯೇಕ ಗುಂಪು ರಚನೆ, ಅಂಕಗಳನ್ನ ಆಧರಿಸಿ ಗುಂಪು ಮಾಡುವುದು, ಎಲ್ಲ ಮಕ್ಕಳ ಸಹಕಾರ ಮತ್ತು ಭಾಗವಹಿಸುವಿಕೆ ಖಚಿತಪಡಿಸಿಕೊಳ್ಳುವುದು. ಉತ್ತರ ಏನು? ಎಲ್ಲ ಮಕ್ಕಳ ಸಹಕಾರ ಮತ್ತು ಭಾಗವಹಿಸುವಿಕೆಯನ್ನ ಖಚಿತಪಡಿಸಿಕೊಳ್ಳುವುದು. ಇನ್ನು 12ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ರೂಪಣಾತ್ಮಕ ಮೌಲ್ಯಾಂಕನದ ಕ್ರಮವಲ್ಲ? ರೂಪಣಾತ್ಮಕ ಅಂತ ಕೇಳಿದರೆ ಯಾವುದು? ರೂಪಣಾತ್ಮಕ ಅಂತ ಕೇಳಿದರೆ ವ್ಯಾಖ್ಯಾನಗಳನ್ನ ವಿವರಿಸುವುದು, ಪ್ರಾಯೋಗಿಕ ಚಟುವಟಿಕೆ ನಿರ್ವಹಿಸುವುದು ಮತ್ತು ದಾಖಲಿಸುವುದು, ಪ್ರಾಯೋಗಿಕ ಚಟುವಟಿಕೆ ಚಿತ್ರ ಬಿಡಿಸುವುದು, ವಿಷಯ ಕುರಿತು ಚರ್ಚೆ. ನೋಡಿ, ವಿಷಯ ಕುರಿತು ಚರ್ಚೆ, ಪ್ರಾಯೋಗಿಕ ಚಟುವಟಿಕೆ ನಿರ್ವಹಿಸುವುದು ಮತ್ತು ದಾಖಲಿಸುವುದು, ಪ್ರಾಯೋಗಿಕ ಚಟುವಟಿಕೆ ಚಿತ್ರ ಬಿಡಿಸುವುದು ಇವೆಲ್ಲವೂ ರೂಪಣಾತ್ಮಕ ಮೌಲ್ಯಾಂಕದ ಕ್ರಮ ಹೌದೋ ಅಲ್ವೋ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇದರ ಸರಿಯಾದ ಕ್ರಮ ಯಾವುದು?
ನೀವೇ ನೋಡಿ, ವ್ಯಾಖ್ಯಾನಗಳನ್ನ ವಿವರಿಸುವಂತದ್ದೇನಿದೆ ಅದು ರೂಪಣಾತ್ಮಕ ಮೌಲ್ಯಮಾಪನದ ಕ್ರಮ ಆಗಲ್ಲ. ಹೌದಾ? ಹಾಗಾಗಿ ಉತ್ತರ ಏನು? ವ್ಯಾಖ್ಯಾನಗಳನ್ನ ವಿವರಿಸುವುದು ರೂಪಣಾತ್ಮಕ ಮೌಲ್ಯಾಂಕದ ಕ್ರಮ ಅಲ್ಲ. ಹಾಗಾದ್ರೆ ಕ್ರಮ ಯಾವುದು? ಇವೆಲ್ಲವು. ಓಕೆ. ಪರಿಸರ ಅಧ್ಯಯನದ ಬೋಧನೆಯು ಪ್ರಕ್ರಿಯಾ ಕೌಶಲಗಳನ್ನು ಪ್ರೋತ್ಸಾಹಿಸುತ್ತದೆ. ಈ ಕೆಳಗಿನ ಯಾವ ಅಂಶ ಪ್ರಕ್ರಿಯೆ ಕೌಶಲ ಅಲ್ಲ? ನೋಡಿ, ಪ್ರಕ್ರಿಯೆ ಕೌಶಲಗಳನ್ನ ಪ್ರೋತ್ಸಾಹಿಸುತ್ತೆ. ಯಾವುದು? ಬೋಧನೆಯು ಪ್ರಕ್ರಿಯೆ ಕೌಶಲಗಳನ್ನ ಪ್ರೋತ್ಸಾಹಿಸುವುದು ಯಾವುದು? ಊಹಿಸುವುದು, ವೀಕ್ಷಿಸುವುದು, ತೀರ್ಮಾನಿಸುವುದು, ಬರೆಯುವುದು. ನೋಡಿ, ಪ್ರಕ್ರಿಯೆ ಮೀನ್ಸ್ ಅಲ್ಲಿ ಒಂದು ಆಕ್ಟಿವಿಟಿ ನಡಿಬೇಕು. ಹೌದಲ್ವಾ? ಥ್ರೂ ಹ್ಯಾಂಡ್ಸ್. ಹೌದಲ್ವಾ? ಹಾಗಾಗಿ ಏನು ಉತ್ತರ? ಬರೆಯುವುದು. ಪರಿಸರ ವ್ಯವಸ್ಥೆಯಲ್ಲಿ ಸಂಪರ್ಕಿಸಲಾದ ವ್ಯಾಪಕ ಸಂಖ್ಯೆಯ ಸರಪಳಿಗಳು ಒಟ್ಟಾಗಿ ಆಹಾರ ಜಾಲ ರೂಪಿಸುತ್ತೆ. ಓಕೆ. ಮೊಟ್ಟ ಮೊದಲಿಗೆ ವಿಶ್ವ ಪರಿಸರ ದಿನವನ್ನ ಒಂದೇ ಒಂದು ಭೂಮಿ ಎಂದು ಘೋಷಣೆಯೊಂದಿಗೆ ಆಚರಿಸಿದಂತಹ ವರ್ಷ ಯಾವುದು? 1974. 16ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪರಿಸರ ಅಧ್ಯಯನದ ಕಲಿಕಾ ಫಲವಲ್ಲ? ಸಂಪನ್ಮೂಲ ಬಳಕೆ ಮೇಲೆ ಜನಸಂಖ್ಯಾ ಸ್ಫೋಟದ ಪರಿಣಾಮ, ನೀರನ್ನು ವಿವೇಚನೆಯಿಂದ ಬಳಸುವುದು, ದಿನನಿತ್ಯ ಜೀವನದಲ್ಲಿ ತಂತ್ರಜ್ಞಾನದ ಬಳಕೆ, ಸ್ವಾಭಾವಿಕ ಸಂಪನ್ಮೂಲಗಳ ಸಂರಕ್ಷಣೆ. ನೋಡಿ, ಸಂಪನ್ಮೂಲ ಬಳಕೆ ಮೇಲೆ ಜನಸಂಖ್ಯಾ ಸ್ಫೋಟದ ಪರಿಣಾಮ ಇದು ಕೂಡ ಅಧ್ಯಯನದ ಕಲಿಕಾ ಫಲ ಅಂತ ಹೇಳ್ಬೋದು. ನೀರನ್ನ ವಿವೇಚನೆಯಿಂದ ಬಳಸ್ತಕ್ಕಂಥದ್ದು ಕೂಡ ಪರಿಸರ ಅಧ್ಯಯನದ ಕಲಿಕಾ ಫಲ ಅಂತ ಹೇಳ್ಬೋದು. ಸ್ವಾಭಾವಿಕ ಸಂಪನ್ಮೂಲಗಳ ಸಂರಕ್ಷಣೆ ಮಾಡುವಂಥದ್ದು ಕೂಡ ಪರಿಸರ ಅಧ್ಯಯನದ ಕಲಿಕಾ ಫಲ. ಆದ್ರೆ ಈ ತಂತ್ರಜ್ಞಾನದ ಬಳಕೆ ಏನಿದೆಯಲ್ಲ, ಇದು ಕಲಿಕಾ ಫಲವಲ್ಲ. ಅದು ಜೀವನದಲ್ಲಿ ತಂತ್ರಜ್ಞಾನದ ಬಳಕೆ ಏನಿದೆಯಲ್ಲ, ಇದು ಕಲಿಕಾ ಫಲವಲ್ಲ. ಆದ್ರೆ ಅದೇ ಪರಿಸರ ಸಂರಕ್ಷಣೆಯಲ್ಲಿ ತಂತ್ರಜ್ಞಾನದ ಬಳಕೆ ಅಂತ ಏನಾದ್ರು ಇದ್ದಿದ್ರೆ ಅದು ಖಂಡಿತವಾಗ್ಲೂ ಹೌದಾಗ್ತಾ ಇತ್ತು. ಓಕೆ. ಪರಿಸರ ಅಧ್ಯಯನದ ಶಿಕ್ಷಕರು ಮಕ್ಕಳಿಗೆ ಆಹಾರ ವಿಷಯಕ್ಕೆ ಸಂಬಂಧಿಸಿದಂತೆ ಮಿಂಚುಪಟ್ಟಿಗಳನ್ನ ನೀಡಿ ಗುಂಪುಗಳನ್ನಾಗಿ ಮಾಡಲು ಹೇಳುವರು. ಈ ಕೆಳಗಿನ ಕೌಶಲವನ್ನು ತಿಳಿಯಲು ಕೌಶಲವನ್ನ ತಿಳಿಯೋದಕ್ಕೆ ಅಲ್ಲಿ ಏನ್ ಹೇಳಿದರೆ, ಮಿಂಚುಪಟ್ಟಿಗಳನ್ನ ನೀಡಿ ಗುಂಪುಗಳನ್ನಾಗಿ ಮಾಡಲು ಹೇಳುವರು. ಗುಂಪುಗಳನ್ನ ಮಾಡೋದಕ್ಕೆ ಹೇಳ್ತಾರೆ, ಮೀನ್ಸ್ ಕ್ಲಾಸಿಫೈ ಮಾಡೋದಕ್ಕೆ. ಸೊ ಏನಕ್ಕೆ? ಉತ್ತರ ಬಂದು ವರ್ಗೀಕರಣ. ಮಕ್ಕಳಲ್ಲಿ ಸಂವಹನ ಕೌಶಲವನ್ನು ಹೆಚ್ಚಿಸಲು ಸಹಕಾರಿಯಾಗಿರುವ ವಿಧಾನ ಯಾವುದು? ಸಂವಹನ ಕೌಶಲ ಅಂದ್ರೇನು? ಚರ್ಚಾ ವಿಧಾನ. ಜಾಗತಿಕ ತಾಪಮಾನ ಏರಿಕೆಯ ವಿಷಯವನ್ನು ಅನುಕೂಲಿಸಲು ಬಳಸಬಹುದಾದಂತಹ ಸೂಕ್ತ ಸಂಪನ್ಮೂಲ ಹಸಿರು ಮನೆ ಪರಿಣಾಮ. ತರಗತಿ ಸನ್ನಿವೇಶದಲ್ಲಿ ಶಿಸ್ತಿನ ಸಮಸ್ಯೆಗಳನ್ನು ನಿಯಂತ್ರಿಸೋದಕ್ಕೆ ಮೊದಲನೇದು ವಿದ್ಯಾರ್ಥಿಗಳ ವರ್ತನೆಯನ್ನು ಸೂಕ್ಷ್ಮವಾಗಿ ಗಮನಿಸುವುದು, ಎರಡನೇದು ನಿಯಮ ಮತ್ತು ಪ್ರಕ್ರಿಯೆಗಳನ್ನು ಅಳವಡಿಸುವುದು, ಮೂರನೇದು ಪ್ರಚೋದನಕಾರಿ ತರಗತಿ ಪರಿಸರವನ್ನ ಸೃಷ್ಟಿಸುವುದು, ವಿದ್ಯಾರ್ಥಿಗಳ ಒಳ್ಳೆಯ ನಡತೆಯನ್ನು ಪೂಜಿಸುವುದು. ಉತ್ತರ ಬಂದು ವಿದ್ಯಾರ್ಥಿಗಳ ವರ್ತನೆಯನ್ನು ಸೂಕ್ಷ್ಮವಾಗಿ ಗಮನಿಸುವುದು ತರಗತಿ ಸನ್ನಿವೇಶದಲ್ಲಿ ಶಿಸ್ತಿನ ಸಮಸ್ಯೆಗಳನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು 21ನೇ ಪ್ರಶ್ನೆ, ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಸ್ಥಾಪಿಸಿರುವ ಉದ್ದೇಶ ವಾಯು ಮಾಲಿನ್ಯವನ್ನ ನಿಯಂತ್ರಿಸೋದಕ್ಕೆ, ಅರಣ್ಯ ನಾಶ ತಡೆಗಟ್ಟೋದಕ್ಕಲ್ಲ, ಓಝೋನ್ ಪದರ ಸಂರಕ್ಷಿಸುವಿಕೆಗಲ್ಲ, ಜಲ ಮಾಲಿನ್ಯ ನಿಯಂತ್ರಿಸೋದಕ್ಕೂ ಅಲ್ಲ. ಮಾಲಿನ್ಯ ನಿಯಂತ್ರಣ ಮಂಡಳಿ, ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನ ಸ್ಥಾಪಿಸಿರುವ ಉದ್ದೇಶ ವಾಯು ಮಾಲಿನ್ಯ ನಿಯಂತ್ರಿಸೋದಕ್ಕೆ. ಪರಿಸರ ಅಧ್ಯಯನ ಶಿಕ್ಷಕರಾಗಿ ಪ್ರಾಣಿ ಸಂಗ್ರಹಾಲಯ ಕ್ಷೇತ್ರಕ್ಕೆ ಭೇಟಿಯನ್ನು ಸಂಘಟಿಸುವಿಕೆಯ ಪ್ರಮುಖ ಉದ್ದೇಶ ಅನುಭವಾತ್ಮಕ ಕಲಿಕೆಗೆ ಅವಕಾಶ ಕೊಡ್ಲಿಕ್ಕೆ. 23ನೇ ಪ್ರಶ್ನೆ, ಪರಿಸರ ಅಧ್ಯಯನ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಸಂಚಾರಿ ನಿಯಮಗಳ ಪ್ರಾತ್ಯಕ್ಷಿಕೆ ತೋರಿಸಲು ಕಾರಣ ಏನು ಅಂತ ಹೇಳಿದ್ರೆ, ಪರಿಸರ ಮಾಧ್ಯಮದ ಮೂಲಕ ಕಲಿಕೆಯನ್ನ ಉಂಟು ಮಾಡೋದಕ್ಕೆ ಅವರು ಪ್ರಾತ್ಯಕ್ಷಿಕೆಗಳನ್ನ ತೋರಿಸ್ತಾರೆ. ಇನ್ನು 24ನೇ ಪ್ರಶ್ನೆ, ಪರಿಸರದೊಂದಿಗೆ ಮಾನವನ ಪ್ರತಿಕ್ರಿಯೆಯ ಅಧ್ಯಯನ ಪರಿಸರ ಅಧ್ಯಯನ. ಉತ್ತಮ ಬೋಧನಾ ಕಲಿಕಾ ಮಾದರಿ ಹೊಂದಿರುವ ಲಕ್ಷಣ, ಉತ್ತಮ ಬೋಧನಾ ಕಲಿಕಾ ಮಾದರಿ ಹೊಂದಿರುವಂತಹ ಲಕ್ಷಣ ಶಿಕ್ಷಕ ವಿದ್ಯಾರ್ಥಿಗಳ ಸಂಬಂಧ, ಕಲಿಕಾ ಪರಿಸರದಲ್ಲಿ ಶಿಕ್ಷಕರ ವರ್ತನೆ, ಕಲಿಕಾರ್ಥಿಯ ವ್ಯಕ್ತಿತ್ವದ ಗುಣಲಕ್ಷಣಗಳು, ತಾರ್ಕಿಕ ರಚನೆಯುಳ್ಳ ವಿಷಯವಸ್ತು. ಉತ್ತರ ಏನು? ತಾರ್ಕಿಕ ರಚನೆಯುಳ್ಳ ವಿಷಯ ವಸ್ತು ಏನಿದೆ ಇದು ಉತ್ತಮ ಬೋಧನಾ ಕಲಿಕಾ ಮಾದರಿ ಹೊಂದಿರುವಂತಹ ಲಕ್ಷಣ. ಇನ್ನು ಪರಿಸರ ಅಧ್ಯಯನ ಪಠ್ಯಕ್ರಮದಲ್ಲಿ ಹೆಚ್ಚಿನ ಅವಕಾಶ ನೀಡಿರುವುದು ವಿಷಯದಲ್ಲಿ ಆಸಕ್ತಿ ಹೆಚ್ಚಿಸೋದಕ್ಕೆ, ಸಂತಸದಾಯಕ ಕಲಿಕೆ ಉಂಟು ಮಾಡೋದಕ್ಕೆ, ಪುನರಾವರ್ತಿತ ಏಕರೂಪ ವಿಷಯದ ಬದಲಾವಣೆ, ಮಕ್ಕಳಲ್ಲಿ ಕಲ್ಪನೆ ಮತ್ತು ಸೃಜನಶೀಲ ಸಾಮರ್ಥ್ಯ ಉತ್ತೇಜಿಸೋದಕ್ಕೆ ಅಂತ ಇದೆ. ಉತ್ತರ ಬಂದು ಪುನರಾವರ್ತಿತ ಏಕರೂಪ ವಿಷಯದ ಬದಲಾವಣೆ.
ನೋಡಿ, ಪರಿಸರ ಅಧ್ಯಯನ ಪಠ್ಯಕ್ರಮದಲ್ಲಿ ಹೆಚ್ಚಿನ ಅವಕಾಶ ನೀಡಿರುವಂತದ್ದೇ ಪುನರಾವರ್ತಿತ ಏಕರೂಪ ವಿಷಯದ ಬದಲಾವಣೆ. ಇದು ನೆನಪಿನಲ್ಲಿ ಇಟ್ಕೋಬೇಕು, ಇದು ಇಂಪಾರ್ಟೆಂಟ್. ನಮ್ಮ ದೈನಂದಿನ ಜೀವನದಲ್ಲಿ ಅನುಭವಿಸುವ ಅನೇಕ ಮಾನಸಿಕ ಉದ್ವೇಗ ಮತ್ತು ಒತ್ತಡಗಳನ್ನ ಸಮಾನ ಮಾಡುವ ಪರಿಸರದ ಮೌಲ್ಯ ಯಾವುದು? ಸಾಮಾಜಿಕ ಮೌಲ್ಯನ, ಸೌಂದರ್ಯಾತ್ಮಕ ಮೌಲ್ಯನ, ನೈತಿಕ ಮೌಲ್ಯನ, ಧಾರ್ಮಿಕ ಮೌಲ್ಯನ? ನೋಡಿ, ಮಾನಸಿಕ ಉದ್ವೇಗ ಮತ್ತು ಒತ್ತಡಗಳನ್ನ ಸಮಾನ ಮಾಡುವಂತ ಪರಿಸರದ ಮೌಲ್ಯ ಸೌಂದರ್ಯಾತ್ಮಕ ಮೌಲ್ಯ. ಹೌದಲ್ವಾ? ಎಷ್ಟು ಚೆನ್ನಾಗಿದೆ. ಈಗ ನೋಡಿ, ಎಷ್ಟೇ ಒತ್ತಡ ಉದ್ವೇಗ ಇದ್ರು ಒಂದು ಸಣ್ಣದಾಗಿ ನಾವು ಏನೋ ಒಂದು ಗಾರ್ಡನ್ ತರ ಮಾಡ್ಕೊಂಡ್ವಿ ಅಂತ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ, ಏನೋ ಮನ್ಸಿಗೆ ಅದು ಎಷ್ಟು ಸೌಂದರ್ಯಾತ್ಮಕವಾಗಿರುತ್ತೋ ಅಷ್ಟು ನಮ್ಗೆ ತುಂಬಾ ರಿಲೀಫ್ ಅಂತ ಅನ್ಸುತ್ತೆ. ಓಕೆ, ಗೂಡು ಕಟ್ಟುತ್ತಿರುವ ಹಕ್ಕಿಯನ್ನ ವೀಕ್ಷಿಸುವುದು. ಇದು ತರಗತಿಯಲ್ಲಿ ವಾಸ್ತವಿಕ ವಾತಾವರಣದ ಬಗ್ಗೆ ವಿಚಾರಣೆ. ಎಲ್ಲಾ ಇಂದ್ರಿಯಗಳನ್ನು ಉಪಯೋಗಿಸುವ ಅವಕಾಶ ನೀಡುತ್ತೆ. ಪರಿಚಿತದಿಂದ ಅಪರಿಚಿತದೆಡೆಗೆ ಪರಿಸರದ ಮೌಲ್ಯವನ್ನು ಚಟುವಟಿಕೆಯಾಗಿ ಮಾರ್ಪಡಿಸುವುದು. ನೋಡಿ, ಉತ್ತರ ಬಂದು ಎಲ್ಲಾ ಇಂದ್ರಿಯಗಳನ್ನ ಉಪಯೋಗಿಸುವ ಅವಕಾಶವನ್ನ ಗೂಡು ಕಟ್ಟುತ್ತಿರುವ ಹಕ್ಕಿಯನ್ನ ವೀಕ್ಷಿಸೋದಿದೆಯಲ್ಲ, ಎಲ್ಲಾ ಇಂದ್ರಿಯಗಳನ್ನು ಉಪಯೋಗಿಸುವ ಅವಕಾಶ ನೀಡುತ್ತೆ. 29ನೇ ಪ್ರಶ್ನೆ, ಪರಿಸರದ ಬಗ್ಗೆ ಮಕ್ಕಳ ಮನೋಧೋರಣೆಗಳು ಮತ್ತು ಮೌಲ್ಯಗಳ ಬದಲಾವಣೆಗಳನ್ನು ತಿಳಿಯೋದಕ್ಕೆ ಲಭ್ಯವಿರುವಂತಹ ಮೌಲ್ಯಮಾಪನ ತಂತ್ರ ತಿಳಿಯೋದು ಅಂತ ಇದೆ. ಬದಲಾವಣೆಗಳನ್ನ ತಿಳಿಯಲು ಲಭ್ಯವಿರುವ ಮೌಲ್ಯಮಾಪನ ಅಂದ್ರೆ ಪ್ರಶ್ನಾವಳಿಗಳು ಮತ್ತು ಮಾಪನಗಳು ಅಂತ ಹೇಳ್ತೀವಿ. ಓಕೆ, ಡ್ಯಾಶ್ ಸಂಪನ್ಮೂಲಗಳು ಕಲಿಕಾರ್ಥಿಗಳಿಗೆ ಅನ್ವಯಿಸುವ ಮತ್ತು ತಿಳುವಳಿಕೆ ಸಾಮರ್ಥ್ಯವನ್ನು ಹೆಚ್ಚಿಸುವ ಮೂಲಗಳಿಂದ ಮಾಹಿತಿ ಸಂಗ್ರಹಿಸಲು ಸಹಾಯ ಮಾಡುತ್ತೆ. ನೋಡಿ, ಅಂದ್ರೆ ಯಾವ ಮುದ್ರಿತ ವಸ್ತುಗಳ, ದೃಕ್ಶ್ರವಣ ವಸ್ತುಗಳ, ಮಾಲಿನ್ಯ ನಿಯಂತ್ರಣ ಮಂಡಳಿನ, ಸ್ವಯಂ ಸೇವಾ ಸಂಘಟನೆಗಳು. ನೋಡಿ, ಮುದ್ರಿತ ವಸ್ತುಗಳು ಏನಿದೆ ಅವು ಅನ್ವಯಿಸುವ ಮತ್ತು ತಿಳುವಳಿಕೆ ಸಾಮರ್ಥ್ಯವನ್ನು ಹೆಚ್ಚಿಸ್ತಕ್ಕಂತಹ ಮೂಲಗಳಿಂದ ಮಾಹಿತಿ ಸಂಗ್ರಹಿಸಲು ಸಹಾಯ ಮಾಡ್ತವೆ. ಇದು ವೆರಿ ಇಂಪಾರ್ಟೆಂಟ್. ನೋಡಿ, ಸಂಪನ್ಮೂಲ ವಿದ್ಯಾರ್ಥಿಗಳಿಗೆ ಅಂದ್ರೆ ಮುದ್ರಿತ ವಸ್ತುಗಳು ಅಂದ್ರೆ ಈ ಒಂದು ಸಂಪನ್ಮೂಲ, ಈ ಸೋರ್ಸ್ ಏನಿದೆ ಇದು ತಿಳುವಳಿಕೆ ಸಾಮರ್ಥ್ಯವನ್ನ ಹೆಚ್ಚಿಸ್ತಕ್ಕಂಥದ್ದು ಮಾಡುತ್ತೆ. ಆಯ್ತಾ? ಒಬ್ಬ ಶಿಕ್ಷಕರು ಮಕ್ಕಳನ್ನ ಸಸ್ಯಗಳ ಮತ್ತು ಕೀಟಗಳ ಮಾರ್ಗದರ್ಶಿ ಅನ್ವೇಷಣೆಗೆ ಸಮೀಪದ ತೋಟಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಬಳಸಬಹುದಾದಂತಹ ಮೌಲ್ಯಮಾಪನ ತಂತ್ರ ಏನು? ಚರ್ಚೆ ಮಾಡ್ಬೋದು, ವೀಕ್ಷಣಾ ಮಾಪನ ಮಾಡ್ಬೋದು, ಆಮೇಲೆ ವೀಕ್ಷಿಸಿದ ವಸ್ತುಗಳ ತಾಳೆಪಟ್ಟಿಯನ್ನ ಮಾಡ್ಬೋದು. ಆದ್ರೆ ಸಂಕಲನಾತ್ಮಕ ಪರೀಕ್ಷೆ ಅಲ್ಲ. ಹೌದಲ್ವಾ? ಸೊ ಉತ್ತರ ಏನು? 1, 2 ಮತ್ತು 3. ಮುಕ್ತ ಚರ್ಚಾಗೋಷ್ಠಿ ವಿಚಾರಣಾ ಕ್ರಮವು ಕೆಳಗಿನ ಅಂಶವನ್ನ ಒಳಗೊಂಡಿದೆ. ನೈಜ ವಿಷಯ ಅಥವಾ ಸ್ಥಳೀಯ ಸಂಸ್ಥೆಗಳ ನಿರೂಪಣೆ, ವಿದ್ಯಾರ್ಥಿಗಳ ಸ್ವಂತ ಅನುಭವಗಳ ಹಂಚಿಕೆ, ಕಲಿಕಾರ್ಥಿಗಳ ತಿಳುವಳಿಕೆಯ ಒಳನೋಟವನ್ನ ಪಡೆಯುವುದು, ಕಲಿಕಾರ್ಥಿಗಳು ಮುಖ್ಯವಾಗಿ ಅಭಿವ್ಯಕ್ತಿಗೊಳಿಸುವುದು ಅಂತ ಇದೆ. ನೋಡಿ, ಮುಕ್ತ ಚರ್ಚಾಗೋಷ್ಠಿ ವಿಚಾರಣಾ ಕ್ರಮ ಏನಿರುತ್ತೆ ಯಾವ ಅಂಶವನ್ನ ಒಳಗೊಂಡಿರುತ್ತೆ? ಕಲಿಕಾರ್ಥಿಗಳ ತಿಳುವಳಿಕೆಯ ಒಳನೋಟವನ್ನ ಪಡೆಯೋದಕ್ಕೋಸ್ಕರ ಅದಾಗಿರುತ್ತೆ. ಭೌತಿಕ ಮತ್ತು ಜೈವಿಕ ಪರಿಸರದಲ್ಲಿನ ಸತ್ಯಾಂಶಗಳು, ಪರಿಕಲ್ಪನೆಗಳು, ತತ್ವಗಳು ಮತ್ತು ಪ್ರಕ್ರಿಯೆಗಳ ತಿಳುವಳಿಕೆ ಬೆಳೆಸುವುದು ಮುಖ್ಯ ಉದ್ದೇಶ ಎಂದು ಹೇಳಿರುವ ವರದಿ ಯಾವುದು? ದಟ್ ಇಸ್ ಕೊಠಾರಿ ಶಿಕ್ಷಣ ಆಯೋಗ ಹೇಳಿರುವಂತದ್ದು. ಏನ್ ಹೇಳಿದೆ? ಭೌತಿಕ ಮತ್ತು ಜೈವಿಕ ಪರಿಸರದಲ್ಲಿನ ಸತ್ಯಾಂಶಗಳಾಗಿರ್ಬೋದು, ಪರಿಕಲ್ಪನೆಗಳು, ತತ್ವಗಳು, ಪ್ರಕ್ರಿಯೆಗಳು, ಇವುಗಳ ಬಗ್ಗೆ ಅಟ್ ಎನಿ ಕಾಸ್ಟ್ ತಿಳುವಳಿಕೆ ಬೆಳೆಸ್ತಕ್ಕಂಥದ್ದು ಪರಿಸರ ಅಧ್ಯಯನದ ಮುಖ್ಯ ಉದ್ದೇಶ ಅಂತ ಹೇಳಿದ್ದಾರೆ. ಮಕ್ಕಳಿಗೆ ಪರಿಸರ ಸಂರಕ್ಷಣೆ ಜವಾಬ್ದಾರಿಯನ್ನ ಬೆಳೆಸಲು ಶಿಕ್ಷಕರು ಅಳವಡಿಸಿಕೊಳ್ಳುವ ನಿರ್ದಿಷ್ಟ ವಿಧಾನ. ನೋಡಿ, ಇವಾಗ ಮಕ್ಕಳಿಗೆ ಪರಿಸರ ಸಂರಕ್ಷಣೆ ಬಗ್ಗೆ ಜವಾಬ್ದಾರಿಯನ್ನ ಬೆಳೆಸಬೇಕು ಅಂತ ಹೇಳಿದ್ರೆ ಶಿಕ್ಷಕರು ಅಳವಡಿಸಿಕೊಳ್ಬೇಕಾದಂತಹ ನಿರ್ದಿಷ್ಟ ವಿಧಾನ ಯಾವುದು? ಮಕ್ಕಳಿಗೆ ಅನುಭವಾತ್ಮಕ ಚಟುವಟಿಕೆ ಸಂಘಟಿಸುವುದು, ಪರಿಸರ ಅಧ್ಯಯನದ ಪರಿಕಲ್ಪನೆಗಳಿಗೆ ಉಪನ್ಯಾಸ ಮತ್ತು ಓದುವಿಕೆ ಏರ್ಪಡಿಸುವುದು, ಕ್ಷೇತ್ರ ಭೇಟಿಯನ್ನ ಆಯೋಜಿಸುವುದು. ನೋಡಿ, ಮಕ್ಕಳಿಗೆ ಅನುಭವಾತ್ಮಕ ಚಟುವಟಿಕೆಯನ್ನ ಸಂಘಟಿಸುವುದು ಹೌದು ಅಂತ ಹೇಳ್ಬೋದು. ಆದ್ರೆ ಪರಿಕಲ್ಪನೆಗಳಿಗೆ ಉಪನ್ಯಾಸ, ಓದುವಿಕೆ ಏರ್ಪಡಿಸುವುದು ದಿಸ್ ಇಸ್ ರಾಂಗ್ ಅಲ್ವಾ? ಏರ್ಪಡಿಸೋದ್ರಿಂದ ಏನ್ ಬರುತ್ತೆ? ಇಲ್ಲ. ಆದ್ರೆ ಕ್ಷೇತ್ರ ಭೇಟಿಯನ್ನು ಆಯೋಜಿಸುವುದು ಏನಿದೆ ದಿಸ್ ಇಸ್ ಆಲ್ಸೋ ಗುಡ್. ಹಾಗಾಗಿ 1 ಮತ್ತು 3 ಸರಿಯಾದಂತ ಉತ್ತರ. ಇನ್ನು ಪ್ರಾಥಮಿಕ ಶಾಲಾ ಹಂತದಲ್ಲಿ ಶೈಕ್ಷಣಿಕ ಪ್ರವಾಸ ಹೊಂದಿರುವ ಮೂಲಭೂತ ಉದ್ದೇಶ. ನೋಡಿ, ಪ್ರಾಥಮಿಕ ಶಾಲಾ ಹಂತದಲ್ಲಿ ಶೈಕ್ಷಣಿಕ ಪ್ರವಾಸವನ್ನ ಕೈಗೊಳ್ತಾರೆ ಅಂದ್ರೆ ಅದರ ಮೂಲ ಉದ್ದೇಶ ಏನು? ಸಾಮಾಜೀಕರಣವನ್ನ ಉತ್ತೇಜಿಸೋದಕ್ಕ ಅಲ್ಲ. ಸಾಮಾಜೀಕರಣ ಅನ್ನುವಂಥದ್ದು ಹೊರಗಡೆ ಮಾತಾಡೋದ್ರಿಂದನೂ ಸಿಗುತ್ತೆ. ಗುಂಪು ಕಲೆಗೆ ಪ್ರೋತ್ಸಾಹಿಸೋದಕ್ಕ ಇಲ್ಲ. ಯಾಕೆ ಅಂದ್ರೆ ಗ್ರೂಪ್ ಸ್ಟಡಿನೇ ಮಾಡ್ಕೋಬಹುದು, ಅದು ಸ್ಟಡಿಗೆ ರಿಲೇಟೆಡ್ ಆಗುತ್ತೆ. ಆಮೇಲೆ ಕಲಿಕೆಯಲ್ಲಿ ಆಸಕ್ತಿ ಉಂಟು ಮಾಡಲು, ಇದು ಕಲಿಕೆಗಲ್ಲ. ಹೌದಾ? ಅಂದ್ರೆ ನಾವು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದಾಗ ಪೇಪರ್ ಯಾವುದು? EVS ಪೇಪರ್. ಸೊ EVS ಅಂತ ಬಂದಾಗ, ಪರಿಸರ ಅಧ್ಯಯನ ಅಂತ ಬಂದಾಗ, ಪ್ರಾಥಮಿಕ ಶಾಲಾ ಹಂತದಲ್ಲಿ ಶೈಕ್ಷಣಿಕ ಪ್ರವಾಸ ಹೊಂದಿರುವಂತಹ ಮೂಲಭೂತ ಉದ್ದೇಶ ನೈಜ ಪರಿಸರಕ್ಕೆ ಸಂಬಂಧ ಕಲ್ಪಿಸಲು. ಉತ್ತರ ಏನು? ನೈಜ ಪರಿಸರಕ್ಕೆ ಸಂಬಂಧ ಕಲ್ಪಿಸಲು. ಓಕೆ, ಇದಿಷ್ಟು
ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿದಂತೆ ಬಹು ಆಯ್ಕೆ ಪ್ರಶ್ನೆಗಳಾಗಿತ್ತು.